ನಮಸ್ತೆ ಕರ್ನಾಟಕ, ನಾ ನಿಮ್ಮ ಸಲ್ಲು ಆರ್ಯ ಮಾತಾಡೋದು. ಮತ್ತು ನಿಮ್ಮ ಜೋಡಿ ಬಂದೇನಿ ಹೊಸ ಬ್ಲಾಗ್ ಜೊತೆ. ಮುಂಜಾನೆ ಎದ್ದ ಕೂಡಲೇ ಬಡ ಬಡ ಕೂದಲಾಗಿದ್ಲ ಒರೆಸ್ಕೊಂಡು ನಾ ರೆಡಿ ಆಗಾಕುಂತಿದ್ನಿ. ಅಷ್ಟರೊಳಗೆ ನಮ್ಮ ದೋಸ್ತ ಮೆಟ್ಟನ್ಕೆ ಎತ್ತು ಬಂದ. ಯಾಕಲೇ ಅಂದೆ. ಇಲ್ಲ ಬಾ ಒಂದು 5 ನಿಮಿಷ ಅಂದೆ. ನಾನು 5 ನಿಮಿಷ ತಡಿ ಬಂದೆ ಅಂತ ಹತ್ತಿರ ರೆಡಿಯಾಗಿ ಚಕ್ ಅಂತ ಬಂದೆ. ತಳಗೆ ಅವ್ನು ರೆಡಿ ಆಗಬಾರ್ದು ಸ್ಟೈಲ್ ನೋಡಿ ಅವನು ಅಣ್ಣನ ಕಡೆ ಅದು ಇದು ತಗೊಂತಿಂದ ಅಷ್ಟ ಮಂಗ್ಯಾನ ಆಟ ಆಡ್ಕೊತ ಸೀದಾ ಹೊಂಟಿವಿ ನೋಡ್ರಿ. ನಾವು ಎಲ್ಲಿ ಹೊಂಟೇವು ಅಂತ ಮತ್ತೆ ಡೈರೆಕ್ಟಾಗಿ ಕೇಳಬೇಡ್ರಿ, ಆಲ್ರೆಡಿ ತಮ್ಮನೇಲಿ ನೋಡಿ ನಿಮ್ಗೆ ಗೊತ್ತಾಗೈತೆ ಅಂತ ಅನ್ಕೊತೀನಿ. ನಮ್ಗೆ ಅದಕ್ಕಿಂತ ಭಾಳ ಇಂಪಾರ್ಟೆಂಟ್ ಏನಂದ್ರೆ, ನಾವು ಯಾವುದೇ ಪ್ಲೇಸಿಗೆ ಹೋಗಲಿ ಆ ಹೋಗೋ ಪ್ಲೇಸ್ಕಿನ ಅಲ್ಲಿ ರೋಡ್ ಸೈಡ್ ಏನು ವ್ಯೂ ಇರುತ್ತಲ್ಲ ಅದು ಭಾಳ ಲೈಕ್ ಆಗಿ. ರೋಡ್ ಸೈಡ್ ನೋಡುವಾಗ ಮ್ಯಾಗ ನೋಡಿದ ಕೂಡಲೇ ಸೂರ್ಯ ನೋಡಿದ್ರೆ ನಮಗೆ ಕಣ್ಣು ನೋಡ್ಯಾಕುಂತಾನು, ಏನು ನಾವು ಸೂರ್ಯಕ್ಕೆ ಕಣ್ಣು ನೋಡ್ಯಾಕುಂತಾವು, ಏನೂ ಲೆಕ್ಕ ಇರವಲ್ದ. ಯಾಕಪ್ಪ ಅಂದ್ರೆ ನಾವು ಹಂಗೆ ಕುಕ್ಕಂದ್ರಿ ಅದಕ್ಕೆ ತಲೆ ಕೆಡಿಸ್ಕೊಂಡು ಬ್ರಿಡ್ಜ್ ತಳಗೆ ಹೊಂಟು ಬಿಟ್ವಿ ನೋಡ್ರಿ. ಮತ್ತು ಸ್ವಲ್ಪ ನೆಳ್ಳಿಗೆ ಹೋದ್ವಿ, ಮತ್ತು ಬಿಸಿಲು ತಲೆ ಕೆಮ್ಮಂತೆ. ಅದಕ್ಕೆ ಜಾಸ್ತಿ ಟೆನ್ಷನ್ ತೋಲಿಲ್ಲ. ಬಾಜುನ ಗುಡ್ಡ ಇತ್ತು, ಅಲ್ಲಿ ಹೋಗಿ ರೆಸ್ಟ್ ಮಾಡ್ಬೇಕಂದ್ರೆ ಟ್ರಾಫಿಕ್ ಆಗೈತಿ. ಸೊ ಹಾಗಾಗಿ ಬಡ ಬಡ ಇಲ್ಲಿ ಸಂದಿಗೊಂದಿ ಒಳಗೆ ಹಾಶ್ ಹೊಡಿಬೇಕಂತ ನನ್ನ ಪ್ಲ್ಯಾನ್ ಇತ್ತು. ತಲೆ ಕೆಟ್ಟ ನಮ್ಮ ಮನೆ ಯೂಟರ್ನ್ ತೊಗೊಂಡೆ. ನಾ ತಲೆ ಕೆಟ್ಟು ನಡ್ಕೊತ ಹೊಂಟುಬಿಟ್ಟೆ, ಯಾಕಂದ್ರೆ ನಮ್ಗೆ ಕಾಯೋದಾಗೋದಿಲ್ಲ. ಅದ್ರ ಸಲುವಾಗಿ ಹಿಂಗೆ ರೋಡ್ ಕ್ರಾಸ್ ಮಾಡಿದ್ನಿ ರೀ. ರೋಡ್ ಕ್ರಾಸ್ ಮಾಡಾಗಿಂದ ವಾಪಸ್ ಬ್ರಿಡ್ಜ್ ತಳಗೆ ಹೋಗಿ ನಿಂತು ನೋಡ್ತೀನಿ, ನಮ್ಮ ದೋಸ್ತ್ ಇಲ್ಲಿ ತೊಡಗಿಲು ವಿಮಲ್ ಹಾಕ್ಕೊಳಕುಂತಾನೆ. ನಂಗೆ ನೋಡಿದ್ರೆ ಅವ ಬಿಟ್ಟು ತಿನ್ನೋದಕ್ಕೆ ಹೊಟ್ಟೆ ಕಡೆ ಹಾಕೊಂತೈತಿ. ತಲೆ ಕೆಡ್ತ ಐತೆನ್ನೆ ಅಂದೆ. ಇಲ್ಲ ಅಂದ. ವಾಪಸ್ ನೋಡ್ತೀನಿ, ತುಡುಗಿಲಿ ಇಟ್ಕೊಳಕುಂದ ವೀಡಿಯೋದಾಗ ಕ್ಯಾಪ್ಚರ್ ಆಗಿಬಿಡುತ್ತೆ. ಅವ್ನ ಮಕ್ಕ ನೋಡೋಕ್ಕಾಗೋಲ್ದ್ರಿ, ಹೇಲಿನ ಗಡಿಗೆ ಆಗೈತೆ ಅವನು ಸುಮ್ಮಾದ್ಲಿ. ಪುನೀತ್ ರಾಜ್ಕುಮಾರ್ ಅವ್ರ ಸರ್ಕಲ್ ದಾಟ್ ಹೋಗೋಣ ಬಾ, ಸುಮ್ಮನೆ ನಂದಿ ಉಪಚಾರ ಕಡೆ ನಿಲ್ಲೋಣ, ಅಲ್ಲೇ ಪಾನ್ ಶಾಪ್ ಒಳಗೆ ಏನಾರು ತೊಗೊಳೋಣ. ಅಲ್ಲಿ ಅವ ಆದ್ರೂ ಕೈ ಕುಯ್ ಹಚ್ಚಾಕುಂದ ನನಗೆ ನೋಡಿ ತಲೆ ಹಾಪಾತ ಮಕ್ಕ ಮುಚ್ಕೊಳಕುಂದ. ಅಣ್ಣನೂ ವೇಟ್ ಮಾಡಕುಂತ, ಯಾಕಂದ್ರೆ ನಮ್ಮ ಗುಡ್ ಇನ್ನೂ 4 ಜನ ಫ್ರೆಂಡ್ಸ್ ಬರೋರು ಇದ್ರು. ಆದ್ರೆ ಅಣ್ಣ ಈ ಕಡೆ ವೇಟ್ ಮಾಡಕುಂತಾನೆ, ನಮ್ಮ ಇಮ್ರೆ ಈ ಕಡೆ ವೇಟ್ ಮಾಡಕುಂತಾನೆ. ಅಣ್ಣ ತಲೆ ಹಾಪಾಗೈತಿ, ಇಮ್ರೆ ಆ ಕಡೆ ಈ ಕಡೆ ಮಂಗ್ಯಾನ ಥರ ನೋಡಕುಂತಾನೆ. ತಲೆ ಕೆಡ್ತು ನನಗೂ. ಇವರಿಬ್ಬರನ್ನೂ ಅಬ್ಸರ್ವ್ ಮಾಡಿ ಸಾಕಾಗಿ ಒಂದಂತೂ ಕ್ಲಾರಿಟಿ ಸಿಕ್ತು. ಯಾವುದೋ ಪ್ಲ್ಯಾನ್ ಹಾಕಿದ್ರು ನಮ್ಮ ಫ್ರೆಂಡ್ ಸರ್ಕಲ್ ಜಲ್ದಿ ಬರೋದಿಲ್ಲ ಅನ್ನೋದು ಗೊತ್ತಾಯ್ತು. ಇವ ವಾಪಸ್ ತಲೆ ಕೆಡ್ತ ಅಷ್ಟರೊಳಗದ ಸೀದಾ ಹೋದ್ನ. ಅಲ್ಲಿ ಅಡ್ಡಾಡಿ ಸಾಕಾಗಿ ನಿಂತನ. ಕಡೀಕು ಅಲ್ಲಿ ದೂರ್ಲಿಂತ್ರ ಒಂದು ಗಾಡಿ ಕಾಣ್ತು. ನೋಡಿದ್ನಪ್ಪ, ಹೋಗ್ಯಾರ ಅಂತ. ನನಗೆ ಅವ್ರ ಆಕಾರ ನೋಡೋಕ್ಕಾಗೋಲ್ದ. ನಕ್ಕ ಸತ್ತು ಹೋದಿಪ್ಪ ನಾವು. ಯಾಕಂದ್ರೆ ಸಿಚುವೇಶನ್ ಹಂಗಿತ್ತು ರೀ, ನಗು ತಡ್ಯಾಕಾಗೋದಿಲ್ಲ. ಸೈಕ್ ಫುಲ್ ಸೈಕ್ ಮಾಡಿಬಿಟ್ರೆ. ನೀವು ನೋಡ್ರಿ ಅವ್ರು ಏನೇನು ಮಾತಾಡ್ತಾರೆ ಏನೇನಿಲ್ಲ ಅನ್ನೋದು. ಇನ್ನು ನಾವು ಬರ್ತಾನೆ ನೋಡಿ ಸ್ಕೂಟಿ ರಿಟರ್ನ್ ತೊಗೊಂಡೆ. ಜಲ್ದಿ ಬಂದ್ರಲ್ಲ. ಹೆಲ್ಮೆಟ್ ಎಷ್ಟು ನಿನ್ನೆನ ಫೆಬ್ರವರಿ ಮುಗ್ದಾವ್. ರೆಹಮಾನ್ ಹಾಸನ್. 99% ದಿಸ್ ಇಸ್ ಟುನ್ನಾ ಎಲ್ಲ ಕರದ ಹಳ್ಯಾಗ ಹೆಣ್ ಕೊಟ್ಟ ಬೆಳಗ್ ಬರಾಕುಂತಿಲ್ಲ. ಅಲ್ಲ ಕರದ ಹಳ್ಯಾಗ ಹೆಣ್ ಕೊಟ್ರಿ ಏನೋ ನೋಡಿದ್ರಂತ ಹಂಗಾತ ಅದು ಏನನ್ನೋದು ಹೇಳ ಬೈ. ಅದೇನೋ ನೋಡಿದ್ರಂತ. ನಟ ಸಾಕಿನ ಸುಮ್ಮ ಊರಿನ ಕಡೆ ಹೋಗೋಣ ಬಾ ಅಂತ ಸೀದಾ ಹೊಂಟಿವಿ ನೋಡ್ರಿ ನಾವು ನಮ್ಮ ಪ್ಲ್ಯಾನ್ ಕಡೆ. ಆದ್ರೆ ನಮ್ಮ ಹುಡುಗರು ಸುಮ್ ಕುಂದಿರ್ಬೇಕಲ್ಲ. ಒಬ್ಬ ನೋಡಿ ಜಿಂಕ ಅಂತಾನೆ, ಇನ್ನೊಬ್ಬ ನೋಡಿ ಏನೇನೋ ಅಂತಾನೆ. ಬಟ್ ಅಲ್ಲಿ ಹೋಗೋರು 3 ಜನ ಅಂತರೂ ಆಟೋದವ್ರು ಇವ್ರು ಎಲ್ಲಿಂತ್ರ ಸಿಕ್ಕ್ರಲ್ಲೇ ಅಂತ ಭಾಳ ಕೆಟ್ಟ ಬೈದ್ರಪ್ಪ. ಆಟೋದವ್ರು ಬೈದು ಹಂಗಿರ್ಲಿ ರೀ. ನಮ್ಮ ಇಮ್ರ್ಯಾ ನೋಡಿದ್ರೆ ಪೂರ್ತಿ ತಲೆ ಸೈಕ್ ಮಾಡಕುಂತಾನ. ಈ ವಿಡಿಯೋ ಅವ್ರ ಅಪ್ಪನ ತನ ಹೋಗೋ ಮಟ್ಟ ಶೇರ್ ಮಾಡ್ರಿ, ಯಾಕಂದ್ರೆ ಭಾಳ ಕೆಟ್ಟ ಇಮೋಜಿ ಮಾಡಕುಂತಿದ್ದಾರೆ. ಆಮೇಲೆ ತಲೆ ಕೆಟ್ಟ ಅವ್ರು ನನ್ನ ಚಪ್ಪಲ್ ತೊಗೊಂಡು ಬಡಿತಿದ್ದೆ. ಅಷ್ಟರೊಳಗೆ ನನ್ನ ವೀಡಿಯೋ ಕ್ಯಾಪ್ಚರ್ ಮಾಡಕುಂತೀರಿ. ನಾವು ಕಡಿಮೆ ಇಲ್ಲ ಅಂತ ಪೋಸ್ ಗೀಸ್ ಕೊಟ್ಟೆ. ವಾಪಸ್ ಅವ್ರು 3 ಜನ ಏನು ಬೈದಿರೋದ್ರಲ್ಲ ಅವ್ರು ವೀಡಿಯೋ ಕ್ಯಾಪ್ಚರ್ ಮಾಡ್ಕೊಂಡು ಬ್ಯಾಡ ಅಂತ ಅವ್ರು ನಮ್ಮನ್ನು ಹಿಂದೆ ಬಿಟ್ಟು ನಾವು ಮುಂದೆ ಹೋದ್ವಿ. ಮತ್ತು ಕಾದೆ ಬಂದು ಎಲ್ಲರೂ ಬಡದು ಗಿಡದಾರಂತ. ವಾಪಸ್ ನೋಡಿದ್ವಿ, ನಮ್ಮನ್ನ ಯಾರು ಬಡಿಯೋರು ಸಾರ ಬೆಂಗಳೂರು ಅಮಾರ ಆಯ್ತಂತೆ. ಮತ್ತು ಹೊಂಟಿವಿ ರೀ. ಮತ್ತು ಕಂಡ್ರಿ ಇವ್ರು ನಾವು ತ್ರಿಮೂರ್ತಿಗಳ. ಅವ್ರನ್ನ ಇಗ್ನೋರ್ ಮಾಡಿ ನಾವು ಟ್ರಾಫಿಕ್ ಒಳಗೆ ಸಿಕ್ಕೊಂಡ್ವಿ. ಯಾಕಪ್ಪ ಅಂದ್ರೆ ಅಲ್ಲಿ ಫುಲ್ ಜಾಮ್ ಆಗಿಬಿಟ್ಟೈತಿ. ಅಷ್ಟ್ರೊಳಗೆ ನಮ್ಮ ಇಂಬ್ರ್ಯಾ ಫುಲ್ ಹೊಟ್ಟೆ ಹಸ್ತೈತೆ ಅಂದಾನ. ಅವಂಗೇನು ಗೊತ್ತಲ್ಲಿ ರೊಕ್ಕ ಕೊಟ್ಟು ಪಲಾವ್ ಕೊಡಾಕುಂತಾರೆ ನಮ್ದು. ಫ್ರೀ ಒಳಗೈತಂದು ನುಗ್ಗ ಬಿಡಾಕುಂತಿದ್ದವ. ಬೇಕಾದ್ರೆ ನಾ ಸುಳ್ಳು ಹೇಳಿದ್ರೆ ವಾಯ್ಸ್ ಅಷ್ಟೇ ಕೇಳ್ರಿ ನಮ್ಮ ರಫೀಕ್ ಏನಂತಾನ.
ಏ ಕೈ ಸ್ಟೇರೇ ಮನ ನೋಡ್ರಿ ನಮ್ ಹುಡುಗರು ಇಷ್ಟ ದೊಡ್ಡವರಾಗ್ಯಾರ ನೀವ್ ಒಂದ್ ಅಂಗಡಿ ಮಾಲೀಕ ದೊಡ್ಡ ಮಾಡಿಲ್ಲ ಬೈ ಬಕ್ಸೋದಿ ಬಸ್ ನಮ್ಮ ಇಮ್ರಾನ್ ನೋಡಿದ್ರೆ ಅಚ್ಚಿಕ್ ನೋಡಿ ತಿನ್ನಾಕ ಕುಂತಾನ, ನಮ್ಮ ಬೈ ನೋಡಿದ್ರೆ ಬಡ ಬಡ ತಿನ್ನಾಕ ಕುಂತಾನ. ಮೂರು ಐಮಾನ್ ಅಂತರು ಯಪ್ಪ ತಿನ್ಲು ಬೇಡ ಅಂತ ಕನ್ಫ್ಯೂಸ್ ಆಗಿ ಸತ್ತು ಬಿಟ್ಟಾನ. ಸಾಕಾತ ಅರುಣಣ್ಣ ಅವು ತಿನ್ನೋ ಟೆನ್ಷನ್ ನಮ್ಮ ಅರುಣಣ್ಣ ನೀರು ಕುಡಿಯಾಕ ಕುಂತಾನೆ. ಅದು ಯಾರಂಜಿಗೆ ಏನು ತಿನ್ನಾಕ ಕುಂತ ಗೊತ್ತಿಲ್ಲ ನಾ ಅಂದ. ಸರಿ ಬಿಡಪ್ಪ ನೀರು ಕುಡಿದ್ನ. ನಮ್ಮ ರಫೀಕ್ ಅಂತರು ಬರೋಬ್ಬರಿ ಬ್ಯಾಟಿಂಗ್ ಮಾಡಿದ್ನ. ಅಷ್ಟೊಂದಷ್ಟು ಬಡ ಬಡ ನಾವು ಗಾಡಿ ತೆಗೆದ್ವಿ. ಗಾಡಿ ತೆಗೆದು ಸುಮ್ಮ ಹೋಗುವಾಗ ನಮಗೆ ಸಡನ್ಲಿ ಲೆಫ್ಟ್ ಸೈಡ್ ಒಂದು ತಿಂಡಿ ಮನಿ ಅಂತ ಬೋಟ್ಕಂತ. ಇನ್ನು ನಮ್ಮ ತಿಂಡಿ ಕೇಳಾಕುಂತಾರೋ ನಮ್ಮ ಮನೆ ತಿಂಡಿ ಕೇಳಾಕುಂತಾರೋ ಏನು ಲೆಕ್ಕರಿಲ್ಲ. ಆಮೇಲೆ ಗೊತ್ತಾತ ಅಂಗಡಿ ಹೆಸರು ತಿಂಡಿ ಮಣಿ. ಸುಮ್ಮನೆ ನಾವು ಆ ತಿಂಡಿ ಮಣಿ ದಾಟ್ಕೊಂತ ಇಟ್ಟ ಕಡೆ ನೋಡ್ಕೊಂಡು ಸುಮ್ಮನೆ ನಕ್ಕೊಂತ ಹೊಂಟಿವಿ ರೀ. ಅಲ್ಲಿ ನೋಡಿದ್ರೆ ಫುಲ್ ಟ್ರಾಫಿಕ್ ಜಾಮ್ ಆಗೈತೆ. ಸೊ ಹಂಗಾಗಿ ನಾವು ಅಡ್ಡ ದಾರಿ ಹಿಡಿದ್ಬಿಟ್ಟು, ಅಂದ್ರೆ ಲೈಫ್ ಒಳಗೆ ಅಡ್ಡ ದಾರಿ ಅಲ್ಲ, ಒಂದು ಶಾರ್ಟ್ಕಟ್ ತೊಗೊಂಡ್ವಿ. ಒಂದು ಕುರಿ ಬ್ಯಾ ಅಂತಂದ್ರೆ ಎಲ್ಲ ಕುರಿ ಬ್ಯಾ ಅಂತವೆ. ಇದಂತೂ ನಿಮ್ಗೆ ಎಲ್ಲರಿಗೂ ಗೊತ್ತಿದ್ದಿದೆ. ಬಟ್ ಅಲ್ಲಿ ನೋಡಿದ್ರೆ ಎಲ್ಲ ರೈಡರ್ಸು ಅಲ್ಲಿ ಹೋಗ್ಯಾರ, ದಾರಿ ಬಿಡಲಿಲ್ಲ. ಅದಕ್ಕೆ ಇನ್ನೊಂದು ಕೆಂಪು ಮನೆಗೆ ಹೋಗ್ಬಿಟ್ವಿ. ಆ ಹೊಲ್ದಾಗ ನೋಡಿದ್ರೆ ಫುಲ್ 46 ರೈಡರ್ಸ್ ಸಿಗ್ತಾರೆ ನಮಗೆ. ಈಗ ಓವರ್ಟೇಕ್ ಕೊಡೋದು ಹೊಂಟಾನಲ್ಲ, ಇಂಥವ್ರ ನೋಡ ಅವನು ಮದ್ದು ಸುಳ್ಳೆ ಮಕ್ಕಳು. ಅವ ಹಂಗೆ ಇವ ಇಲ್ಲಿ ನಾನು ಫೋಟೋ ತೋರಿಸೋ ಎಲ್ಲರೂ ಕಳ್ಕೊಂಡೋಗಿ ನಾನು ಹುಡುಕಾಡಕೊಂತ ಬಿಟ್ಟಾನ. ಆಮೇಲೆ ಅವರು ನಾನು ನೋಡಿದ್ನ, ಎಲ್ಲಿ ಹೋದ್ರಿ ಇಂಥವಲ್ಲ, ನಿಂದೊಂದು ಫೋಟೋ ಹೊಡೆದು ನಿಂಗೂ ಹುಡುಕ್ತೇನೆ ತಡಿಪ ಅಂತ ಅವ್ನು ಸಮಾಧಾನಕ್ಕೆ ಒಂದು HD ಫೋಟೋ ಹೊಡೆದ್ನ. ಅಷ್ಟರೊಳಗೆ ಸದ್ಗುರು ಸನ್ನಿಧಿ ಒಳಗೆ ಎಂಟ್ರಿ ಆದ್ವಿ ರೀ. ಅದು ಏನು ವ್ಯೂ ಏನು ತನ ನೈಟ್ ನೋಡೋಕೆ ಅಡ್ಕನ್ನು ಸಾಲೋದಿಲ್ಲ ನಮಗೆ. ಆದರೂ ವೈವ್ ಭಾರಿ ಎಂಜಾಯ್ ಮಾಡಿದ್ವಿ. ಕೇಳ್ರಿ, ಸ್ವಲ್ಪ ಸಂಸ್ಕೃತ ಅದಾವೆ, ಸ್ಕೀಪ್ ಮಾಡಿದೆ ನೋಡಿ. ಅದು ವೈವ್ ತೋರ್ಸಕ್ಕಾಗ, ಯಾಕಂದ್ರೆ ಸಂಸ್ಕೃತ ಯೂಸ್ ಮಾಡ್ಯಾರ. ಬೇಕು ನಂಗೆ ಎಷ್ಟು ಹೋಗಲ್ಲ. ಇದು ಹೆಚ್ಚು ನೀರ್ ಮಾಡಂಗಿಲ್ಲ ಇಲ್ಲ ಪಾನಿ ಹರ್ಕೊಡ್ ಬಿಸಿಲಿ ಹಿಟ್ಟು ಮಾರ ಅಂದ್ರೆ ಹಟ್ಟು ಮಾರ. ಬಿಸಿಲಿ ಹೆಂಗ್ ಲೆವೆಲ್ಗೆ ಬಂದ್ಬಿಟ್ಟೈತಂದ್ರ ಸಿಕ್ಕಿ ಶಿವ ಆ ಲೆವೆಲ್ಗೆ ಬಂದ್ಬಿಟ್ಟಿದೆ. ಅದನ್ನ ಮಾಡಂಗಿಲ್ರಿ, ಭೇದ ಮಾಡಂಗಿಲ್ಲ. ಕನ್ಯಾ ವಿಷಯದಾಗ ನಾ ಮಾಡೋದಿಲ್ಲ. ಒಟ್ಟು ಹುಡುಕ್ರೆ ಸಾಕ. ನಿಮ್ಗೆ ಯಾರು ಕೊಡ್ತಾರೆ ನಿಮ್ಗೆ? ನನಗೇನಾಗೈತ್ರಿ, ಆಲ್ರೆಡಿ ಮದುವೆ ಬಂದ್ಬಿಟ್ಟು ಎಲ್ಲ ಆಗೈತ್ರಿ, ಮಕ್ಕಳಾಗಿಲ್ಲ. ಅಂಗಡಿ ಅಲ್ರಿ ಏನ ಕನ್ಯದ ಭಾಳ ಟೆನ್ಷನ್ ಆಗೈತ್ರಿ. ಬಡದ್ ಕಟ್ಟಿ ಬಿಡ್ತಾರ ಇಲ್ಲಿ. ಕೈ ಮಾಡ್ಕೊಡ್ತೀನಿ, ನೀವು ಹೋಗಿ ಕೇಳ್ಬಿಡ್ರಿ. ನಮ್ಮ ತಮ್ಮ ಅರ್ಜೆಂಟ್ ಇಲ್ರಿ, ಅರ್ಜೆಂಟ್ನಾರ ಓಕೆ. ಮೊನ್ನೆ 18, 19, 20 18 ವಯಸ್ಸಿಗೆ ಕನ್ಯೆ 36 ಮಾಡತ್ತೇನು ಮಾಡ. ನಾನು ಫೋಟೋ ಇರೋ ಇದು ಬೆಂಕಿ ಮಾತ್ರ. ನಮ್ಮ ಕಡೆಯಿಂದ ಒಂದು ಹೃತ್ಪೂರ್ವಕ ಧನ್ಯವಾದಗಳು ಹೇಳ್ತೇವೆ ನಾವು ಸೀತಮ್ಮಣ್ಣರಿಗೆ. ಇವ್ರು ಏನ್ ನಾಣ್ಯ ಕೊಡ್ತದ ಸರ್? ಹೆಣ್ಗಂಡವಾರ ಮಾಡ್ತಾರ. ನಂಬರ್ ಹೇಳ್ರಿ, ಕೆಳಗೆ ಹಾಕಿದ್ದು ನಂಬರ್. ಕೆಳಗಿಲ್ಲ ನಮ್ದಲ್ಲ ಒಂದ. ಅವನು ಉತ್ತರ ಕರ್ನಾಟಕದ ಸಿಕ್ಕನ್ನು ಅವಂಗಂತೂ ನಾವು ಬಿಡಾಕೆ ಬಿಡಲಿಲ್ಲ. ಯಾಕಂದ್ರೆ ನಮ್ಗೆ ಟೈಮ್ ಹೋಗೋದು ಬೇಕಾಗಿತ್ತು. ನಮ್ಮ ರಫೀಕನ್ನು ಮತ್ತು ಬಿಟ್ವಿ. ಯಾಕಂದ್ರೆ ಇಂಥದ್ರೊಳಗೆ ತಲೆ ಹಾಡೋದ್ರೊಳಗೆ ಎಕ್ಸ್ಪರ್ಟ್. ಸೊ ಹಂಗಾಗಿ ಅವಂಗೆ ಅಟ್ಯಾಕ್ ಅಂತ ಬಿಟ್ಟು, ಅಟ್ಯಾಕ್ ಅನ್ನೋದೇ ತಡ ಅವಂಗೆ ಬರೀ ಇಂಥವು ಬೇಕಾಗಿರ್ತಾವೆ. ಯಾಕಂದ್ರೆ ನಮ್ಮ ಉತ್ತರ ಕರ್ನಾಟಕದವ್ರು ಅದ್ರಾಗ ಸಿಕ್ಕ ಮುಗಿತೀವ. ತಲೆ ಹಟ್ಟು ಮೆದುಳಿಗೆ ಕೈ ಹಚ್ಚು ಮಟ್ಟ ಬಿಡುವುದೇ ಇಲ್ಲ. ಎಲ್ಲ ವಿಡಿಯೋ ಮಾಡಿದ್ದೇನೆ. ಕನ್ನಡವೇ ಸತ್ಯ.
ಎಲ್ಲೋ ಓಕೆ ಇಲ್ಲಿ ಯಾರು ಯಾರಿಗೂ ದಾರಿ ಮಾಡ್ಕೊಡಲ್ಲ ನಾವೇ ದಾರಿ ಹುಡುಕ್ಬೇಕು. ನೀನೇನಾರು ಹೇಳುದ ಪುನೀತ್ ರಾಜ್ಕುಮಾರ್ ಕಾಸ್ಟ್ ಆಗಲ್ವೇ अरे उतनी औकात का नहीं है उतना औकात कुछ नहीं है भैया कितना अक्सर आएगा नहीं भाई वो लड़की का औकात नहीं है ना उसका नाम निकले है ना उतना अच्छे का औकात नहीं है उसका अरे मेरे पढ़ा लिखा ಬರೀ ತೆಲು ತಿನ್ನು ವಿಡಿಯೋ ಹಾಕ್ಯಾನಂತ ಬೇಜಾರಾಗಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಾವು ಹೋಗಿದ್ದ ಈಶಾ ಫೌಂಡೇಶನ್ ನೋಡಕ್ಕೆ ಶಿವನ ಮೂರ್ತಿ, ಅಲ್ಲಿ ಕ್ರೌಡ್ ಫುಲ್ ಇತ್ತು. ಇಷ್ಟ ಆದ್ರೆ ನೆಕ್ಸ್ಟ್ ವಿಡಿಯೋ ಹೇಳ್ರಿ, ಫುಲ್ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಒಂದು ಲೇಸರ್ ಲೈಟ್ ಶೋ ಹಾಕ್ತೀನಿ ನೋಡಿ. ನಿಮಗೆ ನನ್ನ ವಿಡಿಯೋ ಇಷ್ಟ ಆದಪ್ಪ ಅಂದ್ರೆ ನಾನು ನೆಕ್ಸ್ಟ್ ವಿಡಿಯೋ ಯಾವ ರೀತಿ ಮಾಡಬೇಕು ಅನ್ನೋದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ನಾನು ಆ ರೀತಿ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈಶಾ ಫೌಂಡೇಶನ್ ಲೇಜರ್ ಫುಲ್ ನೆಕ್ಸ್ಟ್ ವಿಡಿಯೋದಾಗ ಅಪ್ಲೋಡ್ ಮಾಡ್ತೀನಿ. ನಾನು ಈ ಫುಲ್ ವಿಡಿಯೋ ನೋಡಿದ್ದ ಎಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು.